ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಂಜಿತ್ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಬಿಗ್ ಬಾಸ್ ಬಳಿಕ ಮತ್ತೆ ಜನಪ್ರಿಯತೆ ಹೆಚ್ಚಿಸಿಕೊಂಡಿದ್ದ ನಟ ವೈವಾಹಿಕ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾರೆ. ಆದರೆ ಇದೇ ವೇಳೆ ಅವರ ಸುತ್ತ ಮತ್ತೆ ವಿವಾದ ಕೂಡ ಹುಟ್ಟಿಕೊಂಡಿದೆ. ಹೌದು, ಅವರ ಅಕ್ಕಂದಿರ ಜೊತೆ ಕಿತ್ತಾಡಿಕೊಂಡು ಸುದ್ದಿಯಾಗಿದ್ದಾರೆ. ಮನೆಯಲ್ಲಿ ಕಿತ್ತಾಡಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವೇಳೆ ಲಾಯರ್ ಜಗದೀಶ್ ಅವರ ಜೊತೆ ಜಗಳವಾಡಿಕೊಂಡು ಹೊರಬಂದಿದ್ದ ಕಿರುತೆರೆ ನಟ ರಂಜಿತ್ ಇದೀಗ ಮತ್ತೆ ಸುದ್ದಿಯಾಗಿದ್ದಾರೆ. ಅಕ್ಕ ಹಾಗೂ ಭಾವಗೆ ಜೀವ ಬೆದರಿಕೆ ಆರೋಪದಡಿಯಲ್ಲಿ ಅವರ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಗ್ ಬಾಸ್ ಮನೆಯಿಂದಲೂ ಕಿತ್ತಾಡಿಕೊಂಡು ಹೊರಬಂದಿದ್ದ ರಂಜಿತ್ ಮೇಲೆ ಇದೀಗ ಅನುಮಾನ ಮೂಡುವಂತಿದೆ. ಅಲ್ಲದೆ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ಕೂಡ ಅದೇ ಭಾವನೆಯನ್ನು ಮೂಡಿಸುತ್ತಿದೆ. ಅಕ್ಕಂದಿರ ಮೇಲೆ ರಂಜಿತ್ ಹಾಗೂ ಅವರ ಪತ್ನಿಯೇ ಗಲಾಟೆ ಮಾಡಿರಬಹುದು ಎಂದು ಚರ್ಚೆಯಾಗುತ್ತಿದೆ. ಈ ಕಾರಣಕ್ಕೆ ಖುದ್ದಾಗಿ ರಂಜಿತ್ ಅವರೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೀಗ ರಂಜಿತ್ ಅವರು ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಕ್ಕಂದಿರೆ ತನ್ನ ಮೇಲೆ ಹಾಗೂ ಪತ್ನಿಯ ಮೇಲೆ ಹಲ್ಲೆ ಮಾಡುವುದಕ್ಕೆ ಮುಂದಾಗಿದ್ದರೆಂದು ರಂಜಿತ್ ಹೇಳಿಕೊಂಡಿದ್ದಾರೆ. ಮದುವೆ ಆಗಿ 2 ತಿಂಗಳಿಗೆ ಮನೆಯಲ್ಲಿ ಅಕ್ಕ ತಮ್ಮನ ನಡುವೆ ಕಿತ್ತಾಟ ಶುರುವಾಗಿದೆ. ನಮ್ಮ ಅಕ್ಕಂದಿರು 3ನೇ ಮಹಡಿಯಲ್ಲಿ ಇದ್ದಾರೆ, ನಾನು 1ನೇ ಮಹಡಿಯಲ್ಲಿ ಇದ್ದೇನೆ. ಇವತ್ತು ಗಲಾಟೆ ಆಗಿರೋದು. ಅವರು ನಮ್ಮ ಮನೆಯೊಳಗೆ ಬಂದು ಗಲಾಟೆ ಮಾಡಿದ್ದಾರೆ. ನಾನು ಅವರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಈ ಅಪಾರ್ಟ್ಮೆಂಟ್ ಅವರಿಗೆ ವಾಪಸ್ ಬೇಕು ಅಂತ ತುಂಬಾನೇ ಗಲಾಟೆ ಮಾಡುತ್ತಿದ್ದಾರೆ. ಯಾಕಂದ್ರೆ ಇದು ಅವರ ಹೆಸರಿನಲ್ಲಿ ಇದೆ. ನಾನು ನನ್ನ ಹೆಸರಿನಲ್ಲಿ ಮಾಡಿಕೊಂಡಿಲ್ಲ. ಅವರ ಹೆಸರಿನಲ್ಲಿ ಮಾಡಿಕೊಂಡಿದ್ದು 2017-18ರಲ್ಲಿ ಈ ಫ್ಲಾಟ್ ಅನ್ನು ಖರೀದಿ ಮಾಡಿದ್ದೆ. ಹಾಗಾಗಿ ಅವರು ಈಗ ಗಲಾಟೆ ಮಾಡುತ್ತಿದ್ದಾರೆ. ನಾನು 2017ರಲ್ಲಿ ಮುಂಬೈನಲ್ಲಿ ಇರುತ್ತಿದ್ದೆ. ಶನಿ ಸೀರಿಯಲ್ ಮಾಡುವಾಗ ಅಲ್ಲಿ ಇರುತ್ತಿದ್ದೆ. ಆ ಟೈಮ್ ನಲ್ಲಿ ಲೋನ್ ಆಗುವುದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಿನಲ್ಲಿ ಮಾಡಿದ್ದೆ. ಯಾಕಂದ್ರೆ ಅವರಿಗೆ ಸ್ಯಾಲರಿ ಬರುತ್ತಿತ್ತು, ಲೋನ್ ಸುಲಭವಾಗಿ ಸಿಗುತ್ತಿತ್ತು. ನಾನು ಮುಂಬೈನಿಂದ ಅವರಿಗೆ ಆನ್ಲೈನ್ ಮೂಲಕ ಹಣ ಕಳಿಸಿದ್ದೆ. ಆ ಪ್ರೂಫ್ ಅನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂದು ರಂಜಿತ್ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಮದುವೆಯಾದ 25 ದಿನಗಳಲ್ಲಿ ನನಗೆ ಲೀಗಲ್ ನೋಟಿಸ್ ಕಳುಹಿಸಿದರು. ಅದಕ್ಕೆ ವಕೀಲರ ಮೂಲಕ ರಿಪ್ಲೈ ಕೂಡ ಮಾಡಿದ್ದೇನೆ. ಇದು ಸಿವಿಲ್ ಮ್ಯಾಟರ್ ಆಗಿರುವುದರಿಂದ ಸ್ಟೇಷನ್ ಮೂಲಕ ಕ್ಲಿಯರ್ ಆಗಬೇಕು ಅಂತ ಪೊಲೀಸರೇ ಹೇಳಿದ್ದಾರೆ. ಹೀಗೆ ಹೇಳಿದ ಮೇಲೂ ನನಗೆ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಮಂಗಳವಾರ ಮತ್ತೆ ಬಂದು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಇದು 2ನೇ ಬಾರಿ ನನ್ನ ಹೆಂಡತಿ ಮೇಲೆ ಹಲ್ಲೆ ಆಗುತ್ತಿರೋದು. ಹೀಗಾಗಿ ಫ್ಯಾಮಿಲಿ ಮೂಲಕವೇ ಕ್ಲಿಯರ್ ಆಗಬೇಕು ಅಂದುಕೊಂಡು ಪೊಲೀಸರ ಮೊರೆ ಹೋಗಿದ್ದೆ. ಪೊಲೀಸರು ಅವರಿಗೆ ಉಗಿದು ಕಳಿಸಿದ್ದಾರೆ. ಇಷ್ಟೆಲ್ಲ ಆದ ಮೇಲೆಯೂ ನನ್ನ ತಂದೆಯೇ ಅಕ್ಕಂದಿರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ. ನಾನು ಏನು ಮಾಡೋಕೆ ಆಗುತ್ತೆ? ಇನ್ನು ಅಕ್ಕಂದಿರು ತಂದೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ಅವರಿಗೆ ಹರ್ಟ್ ಆಗಿರುತ್ತೆ. ನಮ್ಮ ಅಪ್ಪ ನನಗೆ ಹಾಗೂ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಅದು ಮೆಡಿಕಲ್ ಕೂಡ ಆಗಿದೆ. ಇದು ಅಕ್ಕಂದಿರು ಮಾಡಿರುವಂತಹ ಕೆಲಸ. ಇದು ಸಿವಿಲ್ ಮ್ಯಾಟರ್ ಆಗಿದ್ದರಿಂದ ಕೋರ್ಟ್ಗೆ ಹೋಗಬೇಕಿತ್ತು. ಆದರೆ ಮೀಡಿಯಾದಲ್ಲಿ ಬಂದು ಕೂತಿದ್ದಾರೆ ಅಂದರೆ ಅವರು ನನ್ನ ಹೆಸರನ್ನು ಹಾಳು ಮಾಡಲು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಬಹುದು. ಮನೆಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದು ಈ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿರುವುದು ವಿಡಿಯೋದಲ್ಲಿ ಕಂಡು ಬಂದಿದೆ. ಇದೀಗ ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಇದೀಗ ಈ ವಿಡಿಯೋ ಭಾರಿ ವೈರಲ್ ಆಗಿದೆ.